ಹಾಯ್ ಹಲೋ ಗುಡ್ ಈವ್ನಿಂಗ್. ನಾವಿವತ್ತು ಹೋಗ್ತಾ ಇರೋದು ಮಂಡ್ಯ ಎಕ್ಸಿಬಿಷನ್ಗೆ. ಸೊ ಮಂಡ್ಯದಲ್ಲಿ ಎಲ್ಲಿ ಅಂತಂದ್ರೆ ಗಿರಿಜಾ ಟಾಕೀಸ್ ಆಪೋಸಿಟ್. ಸೊ ಮಂಡ್ಯ ಟು ಬ್ಯಾಂಗ್ಳೂರ್ ಮೇನ್ ಹೈವೇ ರೋಡ್ ಏನಿದೆ ಅಲ್ಲಿ ಲೊಕೇಟ್ ಆಗಿರೋದು. ಎವ್ರಿ ಇಯರ್ ನಮ್ಮ ಮಂಡ್ಯದಲ್ಲಿ ಈ ತರ ಎಕ್ಸಿಬಿಷನ್ ಹಾಕ್ತಾ ಇರ್ತಾರೆ. ಸೊ ಈ ಇಯರ್ ಒಂದು ಬಿಗ್ ಗೊರಿಲ್ಲಾ ಜೊತೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಹಾಕಿದ್ರೆ ತುಂಬಾನೇ ದೊಡ್ಡದು ಗೊರಿಲ್ಲಾನೇ ಎಕ್ಸಿಬಿಷನ್ ಗೆ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ ಯಾರಿಗೆ ಆದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು, ಎಕ್ಸಿಬಿಷನ್ ಹೋಗ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಇಲ್ಲಿ ಪಾರ್ಕಿಂಗು ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ತುಂಬಾನೇ ಸ್ಪೇಸ್ ಅವೈಲಬಲ್ ಇದೆ. 2 ವೀಲರ್ ಆಗ್ಲಿ 4 ವೀಲರ್ ಆಗ್ಲಿ ಆರಾಮ್ಸೆ ಪಾರ್ಕ್ ಮಾಡಬಹುದು. ಮತ್ತೆ ಎಕ್ಸಿಬಿಷನ್ ಟೈಮಿಂಗ್ಸ್ ಏನಿದೆ ಅಂದ್ರೆ ಈವ್ನಿಂಗ್ 5 PM ಇಂದ 9 PM ತನಕ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ ಬಂದಾಗ 7:30ನೇ ಆಗ್ಬಿಟ್ಟಿತ್ತು. 6 o'clock ಅಟ್ಲೀಸ್ಟ್ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಲೇಟ್ ಆಗ್ಬಿಡ್ತು. ನಾವಿಲ್ಲಿಗೆ ಬಂದಾಗ್ಲೇ 7:30 ಆಗಿತ್ತು. ಸೊ ಈ ಎಕ್ಸಿಬಿಷನ್ ನ ಏನ್ ಕಾನ್ಸೆಪ್ಟ್ ನಲ್ಲಿ ಮಾಡಿದ್ದಾರೆ ಅಂದ್ರೆ ಇಂಟರ್ನ್ಯಾಷನಲ್ ರೊಬೋಟಿಕ್ ಬರ್ಡ್ ವರ್ಡ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಮಾಡಿದ್ದಾರೆ. ಎವ್ರಿ ಇಯರ್ ಒಂದೊಂದು ಕಾನ್ಸೆಪ್ಟ್ ನಲ್ಲಿ ಮಾಡ್ತಾರೆ. ಸೊ ಈ ಇಯರ್ ಅಂದ್ರೆ 2025 ನಲ್ಲಿ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಎಂಟರ್ ಆಗ್ತಿದಂಗೆ ಒಂದಷ್ಟು ವಾಲ್ ಪೇಪರ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಗೆ ಬಂದ್ರೆ ಇಲ್ಲಿ 3 ಎಲಿಫೆಂಟ್ ಹಾಕಿದ್ರು. ತುಂಬಾನೇ ರಿಯಲಿಸ್ಟಿಕ್ ಅನ್ನಿಸ್ತಾ ಇತ್ತು. ಮತ್ತೆ ಈ ಒಂದು ಪ್ಲೇಸ್ ಗೆ ಬಂದ್ರೆ ಒಂದು ಡಿಫ್ರೆಂಟ್ ವರ್ಡ್ ಗೆ ಬಂದಿದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಏನೆಲ್ಲ ಬರ್ಡ್ಸ್ ಇದೆ, ಪಿಕಾಕ್, ಪ್ಯಾರಟ್, ಇದೆಲ್ಲ ರಿಯಲಿಸ್ಟಿಕ್ ಅಂತ ಅನ್ನಿಸ್ತಾ ಇತ್ತು. ಇದ್ರ ಮಧ್ಯೆ ನಾವಿದ್ದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಮತ್ತೆ ನನ್ನ ಮಗಳು ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಸೊ ಅಷ್ಟೊಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ನಾವು ಮಂಡೇ ಹೋಗಿದ್ರಿಂದ ಯಾವುದೇ ರೀತಿ ಕ್ರೌಡ್ ಕೂಡ ಇರಲಿಲ್ಲ.